ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸಂಘರ್ಷ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಕುರ್ಚಿ ಸಮರ ನಡೆಯುತ್ತಾ ಇದ್ರೆ, ಈಗ ಹೊಸದಾಗಿ ಗೆದ್ದ ಶಾಸಕರು ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಶುರು ಮಾಡಿದ್ದಾರೆ. ನಮಗೂ ಆಡಳಿತ ನಡೆಸಲು ಅವಕಾಶ ಕೊಡಿ ಅಂತ ಮತ್ತೊಂದು ಶಾಸಕರು ದೆಹಲಿ ನಾಯಕರಿಗೆ ಪತ್ರ ಬರೆದಿರೋದು ಈಗ ಕೈಪಾಳ್ಯದಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಿದೆ. ಅಷ್ಟಕ್ಕೂ ಈ ಪತ್ರದಲ್ಲಿ ಏನಿದೆ, ಪತ್ರ ಬರೆದ ಆ 31 ಶಾಸಕರು ಯಾರು, ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇರುವಾಗಲೇ 31 ಶಾಸಕರ ಲೆಟರ್ ಬಾಂಬ್ ಸಿಡಿದಿದೆ. 2023ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆದ್ದಿರೋ 38 ಶಾಸಕರಲ್ಲಿ 31 ಮಂದಿ ಒಟ್ಟಾಗಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಕೆಸಿ ವೇಣುಗೋಪಾಲ್ ಅವರಿಗೆ ಬರೆದಿರೋ ಈ ಪತ್ರದಲ್ಲಿ ಸಂಪುಟ ಪುನರಚನೆ ಮಾಡಿ ನಮಗೂ ಅವಕಾಶ ನೀಡಿ ಅಂತ ಕೇಳಿಕೊಂಡಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಹೊಸಬರೇ ಸಿಎಂ ಆಗಿರುವಾಗ ನಮಗೇಕೆ ಮಂತ್ರಿ ಸ್ಥಾನ ಬೇಡ ಅನ್ನೋದು ಇವರ ವಾದ. ಈ ಪತ್ರಕ್ಕೆ ಸಹಿ ಹಾಕಿರೋರಲ್ಲಿ ಇಕ್ಬಾಲ್ ಹುಸೇನ್, ರವಿ ಕುಮಾರ್ ಗಾಣಿಗ, ಪ್ರದೀಪ್ ಈಶ್ವರ್, ನಯನಾ ಮೋಟಮ್ಮ ಮತ್ತು ದರ್ಶನ್ ಧ್ರುವ ನಾರಾಯಣ್ ಅವರಂತಹ ಪ್ರಮುಖ ನಾಯಕರು ಇದ್ದಾರೆ. ವಿಶೇಷ ಅಂದ್ರೆ ಈ ಶಾಸಕರಲ್ಲಿ ಸಿದ್ದರಾಮಯ್ಯ ಬಣ ಮತ್ತು ಡಿಕೆಶಿ ಬಣದ ಇಬ್ಬರು ಬೆಂಬಲಿಗರು ಇರೋದು ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಸಂಪುಟದಲ್ಲಿ ಹಿರಿಯರ ಜೊತೆಗೆ ಯುವಕರ ಮಿಶ್ರಣ ಇದ್ರೆ ಮಾತ್ರ 2028ರ ಚುನಾವಣೆಯಲ್ಲಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಲು ಸಾಧ್ಯ ಅಂತ ಇವರು ಪ್ರತಿಪಾದಿಸಿದ್ದಾರೆ. ಸದ್ಯ ಸಂಪುಟದಲ್ಲಿ 34 ಸ್ಥಾನಗಳ ಪೈಕಿ ಬಿ ನಾಗೇಂದ್ರ ಮತ್ತು ಕೆಎನ್ ರಾಜಣ್ಣ ಅವರ ರಾಜೀನಾಮೆಯಿಂದ 2 ಸ್ಥಾನಗಳು ಖಾಲಿ ಇವೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಈ 31 ಶಾಸಕರು ತಕ್ಷಣವೇ ಸಂಪುಟ ಪುನರ್ರಚನೆ ಮಾಡಿ ಮೊದಲು ಬಾರಿ ಗೆದ್ದ ಕನಿಷ್ಠ 5 ಮಂದಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ದಿನಾಂಕ ಇಲ್ಲದೆ ಈ ಪತ್ರ ವೈರಲ್ ಆಗಿದ್ದು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಇರುವಾಗಲೇ ಈ ಬೆಳವಣಿಗೆ ನಡೆದಿರುವುದು ಕುತೂಹಲ ಮೂಡಿಸಿದೆ. ಒಟ್ಟಿನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ನಡುವೆ ಈ ಶಾಸಕರ ಪತ್ರದ ಚಳುವಳಿ ಕಾಂಗ್ರೆಸ್ನಲ್ಲಿ ಹೊಸ ಬಿಕ್ಕಟ್ಟನ್ನ ಸೃಷ್ಟಿಸಿದೆ. ಸಚಿವರ ಕಾರ್ಯಕ್ಷಮತೆ ಸರಿಯಿಲ್ಲ, ಅವರನ್ನ ಬದಲಾಯಿಸಿ ಹೊಸಬರಿಗೆ ಚಾನ್ಸ್ ಕೊಡಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳೋ ಕಸರತ್ನಲ್ಲಿ ಇದ್ರೆ ಡಿಕೆಶಿ ಪಟ್ಟಕ್ಕಿರೋ ಪ್ರಯತ್ನದಲ್ಲಿದ್ದಾರೆ. ಈ ಮಧ್ಯೆ ಈ ಶಾಸಕರ ಡಿಮ್ಯಾಂಡ್ ಹೈಕಮಾಂಡ್ ನನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಫೆಬ್ರವರಿ 26ರ ದೆಹಲಿ ಭೇಟಿಯಲ್ಲಿ ಈ ಪತ್ರದ ಬಗ್ಗೆಯೂ ಗಂಭೀರ ಚರ್ಚೆ ಆಗುವ ಸಾಧ್ಯತೆಗಳು ಇರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.